ಹಲೋ, ಒಂಟೆನೆ. ಹೂ ಕಣಮ್ಮ. ಈಗ ಬ್ಯಾಗ್ ಎಲ್ಲ ಎತ್ಕೊಂಡು ಈಚೆ ಕಡೆಗೆ ಬಂದಿವ್ನಿ. ಬಸ್ಸು ಇನ್ನು 10 ನಿಮಿಷಕ್ಕೆ ಬರ್ತದಂತೆ ಬಸ್ಸು. ಅದಕ್ಕೆ ಬಸ್ ಹತ್ಕೊಂಡು ಹಂಗೆ ಡೈರೆಕ್ಟ್ ಆಗಿ ಬರಣಿ ಅಂತ ಹೇಳ್ಬಿಟ್ಟು ಈಗ ಮನೆ ತಗೇನಿಯ ಒಂಟೆ ಇವಾಗ. ಸರಿ ಬಾ. ನಿನ್ ಗಂಡಂಗು ಯಾರಿಗೂ ಹೇಳಕ್ ಹೋಗ್ಬೇಡ. ನನ್ನ ಮಗಂಗೆ ಏನಾರ ಹೇಳ್ಬಿಟ್ರೆ ಅಷ್ಟೇ ನೀ ಕತೆ. ಆಮೇಕಿಂತ ಯಾಕೆ ಹೋದೆ ಮಾಡ್ದೆ ಬುಟ್ಟೆ ಹೋಗ್ಬೇಡ ಅಂತಾನೆ. ನಿನ್ ಗಂಡಂಗೆ ಯಾಕೆ ತಿಕ್ಲತ್ಕೊಂಡೈತೋ ನಾಕಾಣೆ. ಇಷ್ಟ ದಿನ ನ್ಯಾಯವಾಗಿದ್ದ, ಇವಾಗೇನೋ ದೊಡ್ಡ ರೋಗ ಬಡ್ದೈತೆ ಅಂತ ಅನ್ನಿಸ್ತದೆ. ಸರಿನಾ? ನೋಡು, ಸರ್ನ ಹೊಂಟ್ಬಿಟ್ಟು ಬಾ. ನಾನು ಬಸ್ ಹತ್ತೀವ್ನಿ ಇವಾಗ. ನಾನು ನಮ್ಮ ಮನೆಯಾಗ ಯಾರಿಗೂ ಹೇಳಿಲ್ಲ, ಒಯ್ದಿದ್ದೀನಿ ಪ್ಯಾಟೆಗೆ ಅಂತ ಹೇಳ್ಬಿಟ್ಟು ಬಾ. ಸರಿ ಕಣಮ್ಮ, ಆಯ್ತು. ಈಗ ಹೊಂಟ್ ಬರ್ತೀನಿ ತಗ. ಸರಿ, ಮಾಡೋಕ್ತೀನಿ ಫೋನ. ಬದ್ದು ಅಲ್ಲಿ ಮಾತಾಡ್ತೀನಿ ಇರು. ಎಲ್ಗಮ್ಮಿ, ಬ್ಯಾಗ್ ಹಿಡ್ಕೊಂಡು ಬೆಳಿಗ್ಗೆ ನೀ ಹೊಂಟ್ಬಿಟ್ಟಿದ್ಯಾ? ಎಲ್ಗೋಯ್ತಾ ಇದೆಯೇ? ನಿನ್ನೆ ಕೇಳ್ತಿರೋದು ಎಲ್ಗೋಯ್ತಿದ್ಯಾ ಅಂತ ಹೇಳ್ಬಿಟ್ಟು. ಬ್ಯಾಗ್ ಎತ್ಕೊಂಡು ಎಲ್ಲೋಯ್ತಿದ್ಯಾ? ಒಂದ್ ಮಾತು ಹೇಳಲ್ಲ ಕೇಳಲ್ಲ, ಹೊಂಟೋಗ್ಬಿಟ್ರೆ ಹೆಂಗೆ? ಎಲ್ಲೋಯ್ತಿದ್ಯಾ? ಎಲ್ಲ ಮನಿಯಾಳಿ ಕರಿತಾನೆ. ಇವ್ನಿಗೆ ಕೇಳಿಸ್ತಿದ್ದಂಗೆ ಹೊಂಟೋಯ್ತಾವಳಲ್ಲ ಇವಳು ಬಿತ್ರಿ. ಇನ್ನು ಎಂತ ಛತ್ರಿ ಬಿತ್ರಿ ಇರ್ಬೇಡ ಇವಳಂತೂನುವೆ. ಕಿತ್ತೋದ್ ಮನಿಯಾಳಿನ ತಗೊಬಿಟ್ಟು ಬಂದು ಒಯ್ತಿರೋದ್ ನೋಡಿ ಹೆಂಗ್ ಒಯ್ತಾವಳೆ ಇವಳು. ನೆಟ್ಟು ಹಿಂಗೇನಿಯ. ಲೇ ಅಮ್ಮಯ್ಯ, ನಿಂತ್ಕಳೆ. ಎಲ್ಲೂ ಬ್ಯಾಗ್ ಹಿಡ್ಕೊಂಡು ಹಿಂಗ್ ಹೋಯ್ತಿದ್ಯಾ? ಹೇಳ್ಬಿಟ್ಟೋಗು ಮನೆಗೆ. ಕೇಳರೆ ಯಾರಿಲ್ಲ ಅನ್ಕೊಬಿಟ್ಟಿದ್ಯಾನೆ ಮನೆಗೆ. ಹಂಗ್ ಹೋಯ್ತಿದ್ಯಲ್ಲ ನೆಟ್ಗೆ. ಯಾಕಮ್ಮ ಹಂಗ್ ಕಿರ್ಚ್ಕೊತಾ ಇದೆಯಲ್ಲ? ಏನಾಯ್ತು ಇವಾಗ? ನೋಡ್ಲಾ, ಕಿತ್ತೋದಳು ನಿನ್ ಹೆಂಡ್ರು. ಎಲ್ಗೋ ಮೇಕಪ್ ಮಾಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೋಯ್ತಾವಳೆ. ಎಲ್ಗೆ ಅಂತ ಕೇಳಿದ್ರೆ ಉಸಿರು ಒಯ್ದಿದಂಗ್ ಹೋಯ್ತಾವಳೆ. ಹೌದೇ? ಎಲ್ಗ್ ಹೋದ್ಲು? ಇರು, ಕೇಳ್ಕೊಬಿಟ್ಟು ಬರ್ತೀನಿ. ನಿಂಗೂ ಹೇಳಿಲ್ವೇ ನನ್ ಮಾತುನುವೆ? ನಂಗೂ ಹೇಳಿಲ್ಲ ಕಣಮ್ಮ ಏನುನ್ವೆ. ನೆಟ್ ಹೊಂಟವಳೆ ಅನಿಸ್ತದೆ. ಇರು, ನೋಡ್ಕೊಬಿಟ್ಟು ಬರ್ತೀನಿ ಎಲ್ಲೋಯ್ತಾವಳೆ ಅಂತ. ಯಪ್ಪ 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 ಯಪ್ಪ, ಏನ್ ಆಟ ಆಡ್ತಾಳೆ ಕಣಪ್ಪ ಇವಳಂತೂನುವೆ. ಬಂಗಾರಮ್ಮನ್ ಮೀರಿಸ್ತಾಳೆ ಇವಳಂತೂನುವೆ ಬಿಡು. ಪರವಾಗಿಲ್ಲ ಇವಳುನುವೆ. ಯಾಕೆ ಇತ್ಕೊಂಡು ತೋರ್ ಮನೆಗೆ ಇವ್ರ ಮನೆ ಕಡೆಗೆ ಏನೋ ಒಂಟೆ ಗಂಟು ಹೋದ್ಲಾ ಅಂತ. ನಮ್ಮ ಮನೆ ಮಾನ ಮರೋದಿ ಕಳಿಯಕ್ಕೆ ಹೋದ್ರು ಹೋಯ್ತಾಳೆ ಇವಳೇನಂತೆ ಬಿಡು. ಸಿಕ್ಕುದ್ಲೆಲ್ಲ ಕೇಳ್ದ ಎಲ್ಗಂತೆ? ಕೂಗುದ್ರು ಬಸ್ ಹತ್ಕೊಂಡು ನೆಟ್ ಹೊಂಟೋಗ್ಬಿಟ್ಲು ಕಣಮ್ಮ. ಎಲ್ಗೆ ಅಂತ ಹಿಂದಿಂದನೇ ಹೋದೆ. ಬಸ್ ಅಷ್ಟು ಹಂಗೆ ಮೂವ್ ಆಗೋಯ್ತು. ಅತ್ತಾಗ ನಾನು ವಾಪಸ್ ಬಂದ್ಬಿಟ್ಟೆ. ಅತ್ತಾಗೆ ಎಲ್ಲಿ ಗೊತ್ತಾವಳು ಏನೋ. ಆ ಬಸ್ ಎಲ್ಲೋಯ್ತದೆ? ಇನ್ನು ಊರ್ಗೇನು ಹೋಗಕ್ಕಿಲ್ವಲ್ಲ. ಎಲ್ಲೋಯ್ತಾಳೋ ಏನೋ. ಬರ್ಲಿ ಇರು, ಚರ್ಮ ಸುಲಿತೀನಿ ಅವಳ್ದು. ಯಪ್ಪ ಯಪ್ಪ ಯಪ್ಪ, ಏನ್ ಬಿಟ್ಟಾಟ ಆಡ್ತಾಳೆ ನೀನ್ ಹೆಂಡ್ರು ಅಂತ ಹೇಳಿದ್ರೆ ಬಲ್ಲು ಬಿಟ್ಟಾಟ ಆಡ್ತಾಳೆ ಬಿಡಪ್ಪ. ಬಿತ್ರಿ ಮಾನ್ಗೇಡಿ ಏನ್ ಆಡ್ತಾಳೆ ನೋಡ್ಲಾ. ಎಷ್ಟು ಹೇಳಿದ್ರು ಕೇಳೋಕಿಲ್ವಲ್ಲ ನೀನ್ ಹೆಂಡ್ರು. ಏನ್ ಮಾಡಿದ್ರು ಅಷ್ಟೇ ನೀನಿಯ ಬಿಡು. ನೀನ್ ಹೆಂಡ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ. ಅಯ್ಯೋ, ಮನ್ಯಾಳಿನ ತಕೊಬಿಟ್ಟು ಬಂದು. ಸರಿ ಬಾ, ಬಂದ್ಮೇಲೆ ವಿಚಾರಿಸ್ಕೊಳಿವಂತೆ. ಇನ್ನೇನ್ ಮಾಡಕ್ಕಾಯ್ತದೆ? ಹೋಗಮ್ಮ, ಇನ್ನು ಎಷ್ಟು ದಿನ ಅಂತ ಹಿಂಗೇನೇ ನ್ಯಾಯ ನೀತಿ ಅಂತ ಹೇಳ್ಬಿಟ್ಟು ನಾವು ಜೀವನ ಮಾಡ್ಬೇಕು. ನನ್ ಮಾವ ಯಾವಾಗ ಆಸ್ತಿ ಎಲ್ಲ ಕೊಡ್ತಾನ ನಾಕಾಣೆ. ಪುಟ್ಟಿ ಹೇಳಿದ್ದು ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳಿದ್ಲು. ಎಷ್ಟು ದಿನ ಅಂತ ನಾವ್ ಹಿಂಗೇನು ಆಟ್ಕಾಡ್ಕೊಂಡು ಕುಂತ್ಕೊಳಕಾಯ್ತದೆ? ನೀನೇ ಹೇಳು. ಮಾಡ್ಬೇಕು ಕಣ, ಮಾಡ್ಬೇಕು. ಒಂದ್ ಸ್ವಲ್ಪ ದಿನ ತಡ್ಕ. ತಾಳಿದವನು ಬಾಳಿಯಾನು ಅಷ್ಟೇ. ಬಾ ಒಳಗಡಿಕೆ ಬಾ. ಏನೇನ್ ಬೇಕು ಎಲ್ಲ ಎತ್ಕ ಬಾ ನೀನು. ಬಿಲ್ ಎಷ್ಟನಾಗ್ಲಿ ನಾನ್ ಕೊಡ್ತೀನಿ. ಅದೆಷ್ಟು ಜೊತೆ ಬೇಕು ಅಷ್ಟೇ. ಬಟ್ಟೆ ಗಿಟ್ಟೆ ಎಲ್ಲ ಅಕ್ಕ. ನೀನು ಅವ್ರ ಮನೆಗೆ ಇದ್ರುನುವೆ ಹಂಗೇನೇನಿಯ ಹೆಂಗಿರ್ಬೇಕು ಅಂದ್ರೆ ಹೀರೋಯಿನ್ ತೀರಾ ಅಂತಾರನೇನಿಯ ಇರ್ಬೇಕು ನೀನಂತನುವೆ. ಸರಿನಾ? ಬಾ, ಬಟ್ಟೆ ಎಲ್ಲ ಎತ್ಕ ಬಾ. ಇಡ್ಕೊಳಮ್ಮ ಬ್ಯಾಗಿಲಿ, ನೋಡ್ತೀನಿ. ನಿನ್ ಗಂಡಂತೂ ಮೂದೇವಿ ನನ್ನ ಮಗ ಕೊಡ್ಸಲ್ಲ ಏನಿಲ್ಲ. ಅದಕ್ಕೆ ನೀ ನಾನೇನೇ ಕೊಡ್ಸೋಣ ಅಂತ ಬಂದಿದ್ದು. ನಿಂಗೆ ಎಂತೆಂಥ ಬಟ್ಟೆಗಳು ಬೇಕೋ ಏನೇನು ಬೇಕೋ ಎಲ್ಲ ತಕೊಬಿಡು. ಎಲ್ಲ ಹಂಗೆ ಶಾಪಿಂಗ್ ಮಾಡ್ಕೊಂಡು ಹೋಟ್ಲಿಗೆ ಹೋಗ್ಬಿಟ್ಟು ಸಂದಾಗ ತಿನ್ಕೊಂಡು ಹೋಗಿವಂತೆ. ಬಸ್ ಹತ್ತಿವಂತೆ ನಿಮ್ದು. ಹೂ ಕಣಮ್ಮ, ನನಗೂ ಬಟ್ಟೆ ಎಲ್ಲ ಕಮ್ಮಿನೇ ನೀವೇ. ನೋಡ್ತೀನಿ. ಸಂದಕವೇನೋ ಇವೇನೇನೆ. ನಿನ್ನಂಗೆ ಅವಾಗೆಲ್ಲ ಎಷ್ಟು ಬಟ್ಟೆ ಕೊಡಿಸ್ತಿದ್ದೆ ಕಣಮ್ಮ. ಮದುವೆ ಮಾಡ್ಕೊಂಡು ಹೋದಾಗಿಂದ ನನ್ನ ಗಂಡ ಒಂದು ಬಟ್ಟೆನೂ ಕೊಡಿಸ್ತಾ ಇಲ್ಲ ಕಣಮ್ಮ. ನಂಗೆ ಬಲ್ ಬೇಜಾರಾಯ್ತದೆ. ನಿನಗೆ ಯಾಕೆ 1 ವರ್ಷ ತನಕ ಟೇಮ್ ಹಾಕು. ಆಮೇಕಿಂದ ಏನೋ ಒಂದು ಮಾಡ್ತೀನಿ ನಾನೇನು. ಯಾವ ವ್ಯವಸ್ಥೆಯ ಆ ಬಡ್ಡಿಗೊಂದು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸುಮ್ಕಿರು. ದುಡ್ಡು ಕೊಟ್ರು ಅವನು ನನ್ನ ಕಡೆ ತಿರುಗು ನೋಡ್ತಿದ್ದಂಗೆ ಅದು ಯಾವ ನ್ಯಾಯ ನೀತಿ ಅಂತ ಹೋಯ್ತವನೋ ಏನೋ ನಾಕಾಣಿ. ವಾಷಿಂಗ್ ಮಿಷಿನು ಟಿವಿ ಎಲ್ಲನೂ ವಾಪಸ್ ಕೊಡಿಸ್ಬಿಟ್ಟವನಲ್ಲ. ಹಂಗೆ ಕೊಬ್ ನನ್ ಮಗ. ಇವಾಗ ಬರ್ಬೇಕಾರೆ ನಮ್ಮ ಅತ್ತೆ ಕಣಮ್ಮ. ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲೋಯ್ತಿದ್ಯಾ ಅಂತ ಬಂದ್ಲು ಕೇಳಕ್ಕೆ. ಉಸ್ರು ಇಲ್ಲ. ಹಂಗೇನೆ ಅಟ್ಟಗ್ ಬಂದ್ಬಿಟ್ಟೆ ನಾನಂತೂನುವೆ. ನೋಡಮ್ಮ, ಎಂತ ಸಂದಾಗೈತಿ. ಪ್ಯಾಂಟ್ ಬೋಲ್ ಇಷ್ಟ ಆಯ್ತು ನನಗೆ. ಪ್ಯಾಂಟ್ ಹಾಕಬೇಕು ಅಂತ ಬೋಲ್ ಇಷ್ಟ ಕಣಮ್ಮ ನಂಗೆ. ಹಿಂಗೇನೇನು ಇಷ್ಟ ಆಯ್ತದ ಮಗಳೇ ಎಲ್ಲ ತಕ. ನೀನು ಯೋಚನೆ ಮಾಡ್ಬೇಡ. 10 20,000 ಆಗಲಿ ನಾನು ಕೊಡ್ತೀನಿ. ಯಾಕೆ ಯೋಚನೆ ಮಾಡ್ತೀನಿ ನೀನು? ನಿಮ್ಮ ಅಮ್ಮಿರ ಗಂಟ ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ. ನಾನು ಹೇಳಿಲ್ವಾ, ಏನಾರ ಬೇಕಂದ್ರೆ ಫೋನ್ ಹಾಕು. ಇಲ್ಲ ಹಿಂಗೆ ಬಸ್ ಹತ್ಕೊಂಡು ಬಾಯಿಲಿ ಎಲ್ಲ ಕೊಡಿಸ್ತೀನಿ. ಹಂಗೇನೆ ಈ ಕಿತ್ತ ಬಿಡು. ಮುಂದಿನ ಕಿತ್ತ ಬರ್ಬೇಕಾರೆ ನಾನು ನಿನಗೊಂದು ಜೊತೆ ವಾಲೆ, ಒಂದು ಜೊತೆ ಸರನಿಗೆ ಪರನ ಏನಾರ ಕೊಡಿಸ್ತೀನಿ. ತಕೊಳ್ಳಿವಂತೆ ಬಿಡು. ವಾ ಅಮ್ಮ, ಚೆನ್ನಾಗೈತೆ. ತಕತೀನಿ ಕಣಮ್ಮ. ತಕ ನೀ ಸುಮ್ಕೆ ಏನೇನು ಬೇಕೋ ತಕ. ಸೀರೆ ಪರೆ ಬೇಕಾ? ಸೀರೆ ಪರೆ ಅದನ್ನು ತಕೊಳ್ಳಿ ಬಂದ್ ಬಾ. ಸೀರೆ ಪರೆ ಇವಾಗೆಲ್ಲ ಏನು ಬೇಡ ಇರಮ್ಮ. ಇರೋ ಸಾಕು. ಸೀರೆ ಡ್ರೆಸ್ಸು ಪಸ್ಸು ತಕತೀನಿ ನಾನೊಂದು 2 ಜೊತೆ. 2 ಜೊತೆ ಎಲ್ಲ 10 ಜೊತೆ ತಗೋಬೇಕು ನಿನ್ ಬಟ್ಟೆಯ. ಸುಮ್ಮನೆ ನೀನಿಯ 10 ಜೊತೆ ತಕ ನಿನ್ ಬಟ್ಟೆಯ. ಏನೊಂದು 2 ಜೊತೆ ತಗೊಳಕ್ಕೆ ಇಲ್ಲಿ ಗಂಟ ಬರ್ಬೇಕಿತ್ತ. ತಕದು ಏನೇನು ಬೇಕೋ ತಕ ನೀನು. ಸಾಕಾ? ಇನ್ನೊಂದು 2 ಜೊತೆ ತಕತಿಯಾ? ಅಯ್ಯೋ ಬ್ಯಾಡ ಕಣಮ್ಮ. ಇನ್ನು ಅಲ್ಲಿ ಬಟ್ಟೆ ಗುಡ್ ಹಾಕೊಂಡು ನೀನು ಏನು ಮಾಡಲಿ? ಬ್ಯಾಡ ಕಣಮ್ಮ. 2 ಇದ್ರಾಗೊಂದು 5 ಜೊತೆ ಅವು, ಇದ್ರಾಗೊಂದು 4 ಜೊತೆ ಅವು. ಸಾಕೋಣ. ಮೊತ್ತ ನನ್ನ ಜೊತೆ ತಗೊಂಡಿದ್ದೀನಿ. ಇನ್ನೊಂದು ಕಿತ ಬೇಕಾದ್ರೆ ಬಂದಾಗ ತಕತೀನಿ ಬಿಡು. ನೀನೇನು ತಗೊಂಡ್ಲೇ ಇಲ್ಲಮ್ಮ. ನಂದು ಹೆಂಗೋ ನಡೆದೋಯ್ತದೆ ಕಣಮ್ಮಿ. ಅಯ್ಯೋ ಹೆಂಗೋ ಆಯ್ತದೆ. ನಿನ್ ಫಸ್ಟ್ ನೀನು ನೋಡ್ಕ ಬಾ. ಹೋಗನ್ ಬಾ. ಬಾಮ್ಮ.
ಹೋಗೋಣ. ಅಮ್ಮ ಅದೇ ನನಗೆ ಮೇಕಪ್ ಐಟಮ್ಸ್ ಕೊಡ್ಸಮ್ಮ, ಹಂಗೆ ನಿನಗೆ ಲಿಪ್ಸ್ಟಿಕ್ಕು ಹಂಗೆ ಪೌಡ್ರು ಸ್ನೋವು ಎಲ್ಲ ಕೊಡ್ಸಮ್ಮ. ಅದೆಲ್ಲಿ ಸಿಗಕ್ಕಿಲ್ವಾ, ಎತ್ತೋಗ್ಬೇಕು ಅದಕ್ಕೆ ಹುಡ್ಕೊಂಡು ಬಾ. ಕೆಳಗಡೆ ಒಂದು ಅಂಗಡಿ ಐತೆ, ಆ ಅಂಗಡಿಯಾಗ ಸಿಗ್ತದೆ, ಬಾ ತಗೊಳನಿ. ಸರಿ ಬಾವ, ಅದೇನ್ ತಗೋಬೇಕೋ ತಗೋಬಾ, ಏನೇನ್ ಬೇಕೋ ಏನು ಇಲ್ಲ ನಾನೆಲ್ಲ ಕೊಡ್ತೀನಿ ಬಾ. ಅಮ್ಮ ಸಾಕಮ್ಮ, ಎಷ್ಟು ಅಂತ ತಿನ್ಲಿ, ಆಗ್ಲೇ ಒಂದು ಪ್ಲೇಟ್ ತಿಂದಿನಿ, ತಿರುಗು ಇನ್ನೊಂದು ಪ್ಲೇಟ್ ತಂದ್ಬಿಟ್ಟು ಇಕ್ಕಿದೀಯ ಕಣಮ್ಮ. ಹೊಟ್ಟೆ ಎಲ್ಲ ತುಂಬ್ಕೊಂಡು ಹೋಗೈತೆ ನನಗಂತೂ. ತಿನ್ನು 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 ಅಂತ ಹೇಳ್ತಾನೆ ಇರ್ತೀಯ, ಇನ್ನೇ ಯೋಸು ಅಂತ ತಿನ್ಲಿ ಹೇಳು ನಾನು. ತಿನ್ ಸುಮ್ಕೆನೆ ನೀಯ. ಇಲ್ಲಿ ತಿನ್ಲಿಲ್ಲ ಅಂದ್ರೆ ಒಣಗಣೆ ಸಾಲ ಹೋದ್ಮೇಲೆ ನಿಮ್ಮ ಅತ್ತೆನೂ ನಿನ್ ಗಂಡ ನಿಂಗೆ ಒತ್ಪೈಸೋದು ಏನು ಬಡ್ಸಕ್ಕಿಲ್ಲ ತಿನ್ಸಕ್ಕಿಲ್ಲ. ಒಣಿಕೊಂಡು ಹೋಯ್ತಿದ್ಯಾ ನೋಡು, ಹೆಂಗ್ ಒಣಿಕೊಂಡು ಹೋಗಿದ್ಯಾ ಅಂತ ಹೇಳ್ಬಿಟ್ಟು. ತಿನ್ ಸುಮ್ಕೆ ನೀನು, ತಿನ್ ಫಸ್ಟು ಹೊಟ್ಟೆ ತುಂಬ ತಿನ್ಕ. ಹಂಗೇನೆ ನೀ ಹುಸಿ ಪಾರ್ಸಲ್ ಎತ್ಕೊಂಡು ಹೋಗು, ಬೇಕಾಯ್ತದೆ ಪಾರ್ಸಲ್ ಎತ್ಕೊಂಡು ತಕೊಂಡು ಹೋಗಿ ಸುಮ್ಕೆನೆ. ಅಲ್ಲಿ ರೂಮಗೆ ಯಾರು ಇರಕ್ಕಿಲ್ವಲ್ಲ, ನಿಮ್ಮ ಅತ್ತೆ ಯಾರು ಇರಕ್ಕಿಲ್ವಲ್ಲ, ಅವಾಗ ರೂಮಿಗೆ ಎತ್ಕೊಂಡು ಹೋಗ್ಬಿಟ್ಟು ಬಿಚ್ಚಿಬಿಟ್ಟು ಎಲ್ಲ ಹೊಟ್ಟೆ ತುಂಬ ತಿನ್ಕೊಬಿಡು. ಹಾಗೆ ಒಂದು ಪಾರ್ಸಲ್ ಹೇಳ್ತೀನಿ, ತಿನ್ಕಳಿವಂತೆ ಬಿಡು, ಸರಿನೇ? ಸುಮ್ಮನೆ ಒಣಗಣೆ ಸುಂತರ ಕುಂತ್ಕೊಬಿಡ ಮಗಳೇ. ನೋಡು ಮಗಳೇ, ನೀನು ನಾನು ಸೌಕರ್ಯವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಮೊದಲೇ ಹಂಗೆ ನಿನ್ನ ಬಂಗಾರಿ ಥರ ನೋಡ್ಕೊಂಡಿದ್ನು, ಇವಾಗ ಹಂಗೆ ಬಂಗಾರಿ ಥರ ನೋಡ್ಕೊತೀನಿ ನಾನು. ನೀನು ಏನು ಯೋಚನೆ ಮಾಡಬೇಡ. ನೋಡಪ್ಪ ಇವನಿಗೆ ಕೊಟ್ಕೊಂಡು ನನ್ನ ಜೀವನ ಹಾಳಾಗೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಏನನ್ನ ಸಾಯಕ್ಕೆ ಹೋಗೋದು ಅದು ಇದು ಎಲ್ಲ ಏನೋ ಮಾಡಕ್ಕೆ ಹೋಗ್ಬೇಡ. ಎಂಥ ಪರಿಸ್ಥಿತಿ ಬಂದ್ರೂ ನಿಮ್ಮಮ್ಮ ಬಂಗಾರಮ್ಮ ಅವಳೇ ನಿನ್ನ ಪರ ಅಂತ ಹೇಳ್ಬಿಟ್ಟು ನೀನು ಅನ್ಕೋಬೇಕು, ಸರಿನಾ? ಅದು ಎಂಥ ಪರಿಸ್ಥಿತಿ ಬಂದ್ರೂ ನಾನು ನಿನ್ನ ಜೊತೆಯಾಗೇ ಇರ್ತೀನಿ. ನೀನು ಬಿಟ್ರೆ ನನಗಿನ್ನು ಯಾರವ್ರೆ ಮಗಳೇ, ನೀನೇ ಎಲ್ಲ ನನಗೆ. ನಿನ್ನ ಬಿಟ್ರೆ ನಂಗೆ ಬೇರೆ ಇನ್ನು ಯಾರವ್ರೆ ಹೇಳು? ನಿನಗೋಸ್ಕರನೇ ನಾನು ಈ ದಿನ ಒದ್ದಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಿರೋದು. ನೋಡು, ನಿಮ್ಮ ಅಪ್ಪನಿಗೆ ಹೆಂಗೋ ಇದು ಮಾಡಿ ಆಸ್ತಿ ಪಾಸ್ತಿ ಎಲ್ಲ ಬರೋಂಗೆ ಮಾಡ್ತೀನಿ, ಆಮೇಕಿಂದ ಬಂದು ನಮ್ಮ ಮನೆಗೆ ಇರುವಂತೆ. ಈಗ ಹೊಟ್ಟೆ ತುಂಬ ಉಣ್ಣು ಇನ್ನೂ. ಅಮ್ಮ, ನಿನ್ನಂತ ಅಮ್ಮನ ಪಡೆಯೋಕ್ಕೆ ದೇವ್ರಣೆ ನನ್ನ ಭಾಳ ಪುಣ್ಯ ಮಾಡಿದ್ದೆ ಕಣಮ್ಮ. ಬ್ಯಾರೆ ಅಮ್ಮಗಳು ಎಷ್ಟು ಚಂದಾಗಿ ನೋಡ್ಕೊಳಕ್ಕಿಲ್ವ ಗೊತ್ತಿಲ್ಲ ಕಣಮ್ಮ, ಆದರೆ ನೀನು ಮಾತ್ರ ಎಂಥ ಚಂದಾಗಿ ನೋಡ್ಕೊತೀಯ ಕಣಮ್ಮ ನನ್ನಂತೂ. ಬ್ಯಾರೆ ಅಮ್ಮಂದಿರು ಹಿಂಗೆ ನೋಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕಣಮ್ಮ ನನ್ನ. ಅಮ್ಮ, ನಿಮ್ಮ ಮುಂದಿನ ಜನ್ಮ ಅಂತಿದ್ರು ನಿನ್ನ ಹೊಟ್ಟೆಗೆ ಏನೇ ಹುಟ್ಟು ಬರಬೇಕು ಅಂತ ಬಲ ಆಸೆ ಕಣಮ್ಮ ನನಗೆ. 7 ಜನ್ಮಕ್ಕೂ ನಿನ್ನ ನನ್ನ ಮಗಳು ತಿನ್ನು. ನೋಡು, ಬಟ್ಟೆ ಅಷ್ಟೇ ಅಲ್ಲೊಳ್ಳಿ ಐತೆ ಬಿಡು ಅಂತ ಹೇಳ್ಬಿಟ್ಟು ಹಳೆ ಬಟ್ಟೆ ಹಾಕಬೇಡ. ದಿನ ಒಂದೊಂದು ಹೊಸ ಹೊಸ ಬಟ್ಟೆ ಹಾಕೊಂಡು ಓಡಾಡಿ ಸಂದಾಗಿ ಇರೋದು ಕಲ್ತ್ಕ. ಸುಮ್ಕೆ ಒಳ್ಳೆ ಮೂದೇವಿ ಥರ ಹಳೆ ಬಟ್ಟೆ ಹಾಕೊಂಡು ಓಡಾಡಬೇಡ. ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮಗೆ ಗೊತ್ತಿಲ್ವೇ? ನಿಂಗೆ ಏನೇನು ಬೇಕು ಹೇಳೆಲ್ಲ ಕೊಡಿಸ್ತೀನಿ. ಹೇಳಿದ್ನಲ್ಲ, ವಾಲೆ ಉಂಗ್ರ ಒಂದು ಜೊತೆ ಯಾವ್ದನ್ನ ಒಂದು ಸರಪರ ಕೊಡಿಸ್ತೀನಿ, ಹಾಕಳಿ ಅಂತ ಹೇಳು. ಮುಂದಿನ ಸ್ಕಿತ ಬಂದಾಗ ನೋಡು, ಹಿಂಗೆ ಬರೋದು ನಾನು ಮಾತಾಡ್ಸೋದು ಅದೆಲ್ಲ ನಿನ್ನ ಗಂಡಂಗೆ ಏನು ಹೇಳಕ್ಕೆ ಹೋಗ್ಬೇಡ, ಸರಿ? ಹೇಳಮ್ಮ, ಹೇಳಕ್ಕಿಲ್ಲ. ಅವ್ನಿಗೆ ಯಾಕೆ ಹೇಳ್ತೀನಿ, ಅವನೇರ ಕೇಳಿದ್ರೆ ನಾನೇನು ಹೇಳಕ್ಕೆ ಹೋಗಲ್ಲ ಅಂತ ಮೂತಿ ತಿರುಗಿಸ್ಕೊಂಡು ಒಂಟೆ ಹೋಗ್ಬಿಡ್ತೀನಿ ನಾನಂತೂ. ಅವನಿಗೆ ನಾನು ಯಾಕೆ ಹೇಳಿ? ಮನೆಯಾಗೆ ದುಡ್ಡೆಲ್ಲನೂ ನಾನು ಎತ್ಕೊಬಿಟ್ಟಿದ್ನಲ್ಲ, ಒಂದು 3 ಲಕ್ಷ ರೂಪಾಯಿ ಕಾಸ. ನಿಮ್ಮ ಅಣ್ಣ ಹುಡುಕಾಡ್ತಿದ್ದ, ಎಲ್ಲಿ ಕಾಸು ಅಂತ. ನಾನು ಹೆಂಡತಿ ಮೇಲೆ ಎತ್ತಾಕ್ಬಿಟ್ಟು ಬಂದಿದ್ದೀನಿ, ಅಟ್ಟಿಗೆ ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಅವನ ಹೆಂಡತಿ ಮೇಲೆ ಗರಂ ಆಗೋಗ್ಬಿಟ್ಟಿದ್ದ ನಿಮ್ಮ ಅಣ್ಣ. ಏನಾಯ್ತದೋ ಏನು ಕತ್ಯೋ, ಏನಾರ ಮಾಡಿ ಅವಳೇ ಉಗಿಸ್ಕೊಂಡ್ಲಿ ಬಿಡು. ಅಲ್ಲ, ನನ್ನ ತಗಿರೋ ಬೀಗುತ್ಕಿ ಎಲ್ಲ ನನಗೆ ಕಿತ್ಕೊಬಿಟ್ಟು ಅವಳ ಕೈ ಕೊಟ್ಬಿಟ್ಟು ಅದು ಇದು ಅಂದರೆ ಮತ್ತು ನಮ್ಮ ಕೈಗೆ ಕಾಸು ಬೇಡವೆ? ನೀನೇ ಹೇಳು. ಓ ಅಬ್ಬಾ, ಕಂಟು ಪೂರ್ತಿ ತಿಂದ್ಬಿಟ್ಟೆ ಕಣಮ್ಮ ನಾನಂತೂ. ಏನಪ್ಪ ವೇಟರು, ಒಂದು ಮಟನ್ ಬಿರಿಯಾನಿ, ಒಂದು ತಲೆ ಮಾಂಸ ಏನಾರ ಹಂಗೆ ನೀನಿಯ ಪಾರ್ಸಲ್ ಕಟ್ಬಿಡಪ್ಪ. ಅಮ್ಮ, ಈಗಲೇ ವಾಟ್ ತುಂಬೋಗೈತೆ, ಇನ್ನೂ ಪಾರ್ಸಲ್ ಬೇರೆ ಹೇಳ್ತಿದ್ಯಲ್ಲ ನೀನು. ಏ ಸುಮ್ಕಿರೆ, ತಗೊಂಡೋಗಿ ತಿನ್ನೆ. ಗೊತ್ತಾಯ್ತದೆ, ಸರ್ಸರ್ನ ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗೋಣ. ಬಸ್ಸು ನೀನು ಹತ್ತಿಸ್ಬಿಟ್ಟು ನಾನು ಬಸ್ ಹತ್ಕೊಂಡು ಹೋಯ್ತೀನಿ. ಮನೆಗೇನಾರ ಕೇಳಿದ್ರೆ ಏನು ಹೇಳಕ್ ಹೋಗ್ಬೇಡ. ಸುಮ್ಮನೆ ನೆಟ್ಟಿಗೆ ಒಳಗಡೆಗೆ ಹೋಗಿ ಸುಮ್ಮನಿಕ. ನಾನೇನು ಹೇಳಕ್ ಹೋಗಲ್ಲ ಹೇಳಮ್ಮ, ನಾನು ಯಾಕೆ ಹೇಳಿ? ಅಯ್ಯೋ, ನನಗೇನು ಬಂದಿರೋದು ಅಂಥದ್ದು ಹೇಳಕ್ ಕೇಳು. ನಾನು ಏನು ಹೇಳಕ್ ಹೋಗಲ್ಲ, ಮಾಡಕ್ಕೆ ಹೋಗಲ್ಲ, ಸುಮ್ಕಿರ್ತೀನಿ. ಯಾರೇನ ಕೇಳ್ಬೋದು, ಏನೇನೋ ಅನ್ಕೋಬೋದು, ರೂಮ್ಗೆ ಹೋಗಿ ಬಾಕ್ಲಾಕತ್ತೀನಿ. ಆ ದರಿದ್ರ ನನ್ನ ಮಗ ಗಂಡನಿಂದ ನನಗಂತೂ ಯಾ ನೆಮ್ಮದಿನೂ ಇಲ್ಲ ಬಿಡು. ಸುಮ್ಮನೆ ಹೇಳ್ಕೊಳಕ್ಕೆ ಮಾತ್ರ ಗಂಡ ಬಂಡ.